ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯ ಯೇಸು ನಮ್ಮನ್ನು ಇವತ್ತು ಯಾವ ಅನುದಿನದ ಆಹಾರವನ್ನು ಕೊಡುವಂತರಾಗಿದ್ದಾರೆ ಅಂತ ನಾವು ನೋಡೋಣ. ನಾವು ಇವತ್ತು ವಾಕ್ಯದ ಭಾಗ ಹೋಗುವಾಗ ದೇವರು ಏನು ಮಾತಾಡುತ್ತಿದ್ದಾನೆ, ನಾವು ಯಾವ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಅನುಸರಿಸಿ ನಡೆಯುವುದು ಎನ್ನುವ ಪದ ಇವತ್ತು ನಾವು ನೋಡ್ತಾ ಇದ್ದೇವೆ. ಯೇಸುವಿಗೆ ನಾವು ಯಾವ ರೀತಿಯಾಗಿ ನಡಿಬೇಕು, ಯೇಸುವಿನ ಮಾರ್ಗದಲ್ಲಿ ನಾವು ಯಾವ ರೀತಿಯಾಗಿ ನಡಿಬೇಕು, ಯೇಸುವಿನ ನಡವಳಿಕೆ ಅಂದರೆ ಯೇಸು ನಮಗೆ ಏನಾಗಿ ಕಲಿಸಿದರು ಈ ಲೋಕದ ಬಂದ ಮೇಲೆ ಅದರ ಮೇಲೆ ನಾವು ಯಾವ ರೀತಿಯಾಗಿ ಕಾರ್ಯ ಮಾಡಬೇಕಂತೇಳಿ ಇವತ್ತು ನಾವು ವಾಕ್ಯ ಭಾಗ ನೋಡುವಂತರಾಗಿದ್ದೇವೆ. ಪವಿತ್ರ ಆತ್ಮ ದೇವರು ಆತನ ಅನುಸಾರವಾಗಿ ನಾವು ನಡೆದುಕೊಳ್ಳಬೇಕು. ಯಾರ ಮುಖಾಂತರ? ಪವಿತ್ರ ಆತ್ಮ ದೇವರು ಯಾವಾಗ ಕರ್ತನಾದ ಯೇಸು ಕ್ರಿಸ್ತನ ಮಧ್ಯದಲ್ಲಿ ಇರುತ್ತಾನ, ಆತನ ನಾವು ಸ್ವೀಕರಿಸ್ತೇವೆ, ಆವಾಗ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿ ಆತನ ಅನುಸಾರವಾಗಿ ನಾವು ನಡೆಯುವಂತರಾಗಿದ್ದೇವೆ. ಆತನ ಮಾರ್ಗದಲ್ಲಿ ನಾವು ಹೆಜ್ಜೆ ಹೆಜ್ಜೆಯಾಗಿ ಇಡುವಂತರಾಗಿದೆ. ಆತನ ಮಾರ್ಗ ನಮಗೆ ಬೇಕಾದರೆ ಆತನನ್ನು ಅಂಗೀಕರಿಸಬೇಕು, ಆತನ ಹೃದಯವನ್ನು ನಾವು ಗೆಲ್ಲಬೇಕು. ಆತನ ಮಾರ್ಗದಲ್ಲಿ, ಆತನ ಸತ್ಯತೆಯಲ್ಲಿ, ಆತನ ನಂಬಿಕೆಯಲ್ಲಿ ನಾವು ನಡಿಬೇಕು. ದ ವೇ, ದ ಟ್ರೂತ್ ಆ್ಯಂಡ್ ದ ಲೈಫ್, ನಾವು ಅದರಲ್ಲಿ ನಡೀತಬೇಕು. ಆವಾಗ ನಾವು ದೇವರ ರಾಜ್ಯಕ್ಕೆ ಸೇರುತ್ತೇವೆ. ಆತನ ಮಾರ್ಗದಲ್ಲಿ ನಡಿಬೇಕು. ಇಂಟರ್ನಲ್ ಸ್ಪಿರಿಟ್ ನಾವು ನೋಡ್ರಿ, ಆ ನಿತ್ಯವಾದ ಆತ್ಮದಲ್ಲಿ ನಾವು ನಡಿಬೇಕು. ನಾವು ಇವತ್ತು ವಾಕ್ಯ ಭಾಗದಾಗಿ ನೋಡೋಣ. ರೋಮಪುರ 8ನೇ ಸಂಧಿ 14ನೇ ವಚನ. 8 ಮತ್ತೆ ವಚನ 14. ಯಾರ್ಯಾರು ದೇವರ ಆತ್ಮನಿಂದ ನಡೆದುಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಆಮೆನ್. ಅವರು ದೇವರ ಮಕ್ಕಳು. ಯಾರು? ನಾವು ದೇವರ ಯಜ್ಞೆ ಮೇಲೆ ನಾವು ನಡಿಬೇಕಾದ್ರೆ, ಆತನ ಅನುಸಾರವಾಗಿ ನಡೆದರೆ ನಮಗೇನು ಹೇಳ್ತಾ ಇದ್ದಾರೆ ಇಲ್ಲಿ ದೇವರು? ಇಲ್ಲಿ ಪೌಲನು ಏನು ಬರೆಯಲ್ಪಡ್ತಾನೆ? ಯಾರ್ಯಾರು ದೇವರ ಆತ್ಮನಿಂದ ನಡೆಯಲ್ಪಡ್ತಾರೋ ಅವರು ದೇವರ ಮಕ್ಕಳು ಅಂತೇಳಿ ಅನಿಸಿಕೊಳ್ಳುತ್ತಾರೆ. ಯಾರು ದೇವರ ಮಕ್ಕಳು? ಆತನ ನಿಜವಾದ ಮಾರ್ಗ, ಆತನ ನಿಜವಾದ ಸತ್ಯತೆಯಲ್ಲಿ ನಡೆಯುವಂತರೇ ಆತನ ಮಕ್ಕಳಾಗಿ ಕಾಣಲ್ಪಡ್ತದೆ. ಇಲ್ಲಂದರೆ ಈ ಲೋಕದಲ್ಲಿ ಎಲ್ಲರೂ ದುಷ್ಟಾರ್ಮಿಗಳೇ ಆಗಿದ್ದಾರೆ. ಯಾರು ದೇವರಿಗೆ ವಿಧೇಯತೆ ಇಲ್ಲ, ದೇವರಂದ್ರೆ ಏನು ಗೊತ್ತಿಲ್ಲ. ನಾನು ಕ್ರಿಶ್ಚಿಯನ್ ಆಗಿದ್ದೇನೆ ಅಂತ ಹೇಳಲಿಕ್ಕೆ ಮಾತ್ರ ಆಗಲ್ಲ. ದೇವರ ಮಕ್ಕಳಾಗಬೇಕು. ಆತನ ಮಾರ್ಗದಲ್ಲಿ, ಆತನ ನಡವಳಿಕೆಯಲ್ಲಿ ದೇವರ ಚಿತ್ತ ಏನು, ದೇವರ ಮಾರ್ಗವೇನು ನಾವು ನಡೆಸಬೇಕು. ನೋಡ್ರಿ, ಆತನ ಎಷ್ಟಾಗಿ ಆತನ ದೇವರ ಆತ್ಮನಿಂದ ನಡೆದುಕೊಳ್ಳುವವರು ಅವರು ದೇವರ ಮಕ್ಕಳಾಗುವರು. ನೋಡ್ರಿ, ಯಾರಿರಲ್ಲ. ನಾವು ಯಾವಾಗ ದೇವರನ್ನು ಅಂಗೀಕರಿಸ್ತೇವೆ, ನಮ್ಮ ಪಾಪಗಳು ಬಿಡ್ತೇವೆ, ನಮ್ಮ ಶರೀರ ಇಚ್ಛೆಗಳು ಬಿಡ್ತೇವೆ. ನಮ್ಮ ಶರೀರ ಇಚ್ಛೆಗಳು ಬಿಟ್ಟಾಗ ಮಾತ್ರ ನಾವು ದೇವರ ಮಕ್ಕಳಾಗ್ತೇವೆ. ನಾವು ಆತ್ಮಿಕವಾಗಿ ನಡೆಯಬೇಕು. ನಾವು ಆತ್ಮದ ಲೋಕದಲ್ಲಿ ಜನಿಸಬೇಕು. ಸ್ಪಿರಿಚುವಲ್ ಲೈಫ್, ಡಿವೈನ್ ಲೈಫಲ್ಲಿ ನಾವು ಇರಬೇಕು. ಅದು ಯಾರಿಂದ ಸಾಧ್ಯ? ಯೇಸುವನ್ನು ನಾವು ಹೃದಯದಲ್ಲಿ ಅಂಗೀಕರಿಸಿದಾಗ, ನಾವು ಯೇಸುವನ್ನು ಅಂಗೀಕರಿಸಿದಾಗ ಪವಿತ್ರಾತ್ಮ ದೇವರು ನಿಮಗೆ ಹೆಜ್ಜೆ ಹೆಜ್ಜೆಯಾಗಿ ನಡೆಸಲ್ಪಡ್ತಾನೆ. ಆ ಪವಿತ್ರಾತ್ಮ ದೇವರು ನಿಮಗೆ ಒಳ್ಳೆಯದರ ಕೆಟ್ಟದರ ಅರು ಹುಟ್ಟಿಸುವಂತನಾಗಿದ್ದಾನೆ. ನಾವು ಮಕ್ಕಳಾಗುವುದಂದರೆ ಹೀಗೆ ಅಲ್ಲ. ಆತನ ಜ್ಞಾನದಲ್ಲಿ ಬೆಳಿಬೇಕಂದ್ರೆ ಆತನ ಜ್ಞಾನವನ್ನು ಕೇಳಿಕೊಳ್ಳಬೇಕು. ಆತನ ಇಚ್ಛೆದಂತೆ ನಡಿಬೇಕಾದ್ರೆ ಆತನ ಇಚ್ಛೆದಂತೆ ನಾವು ನಡಿಬೇಕು. ಲೋಕಕ್ಕೆ ಬಂದು ಏನ್ ಮಾಡಿದ ದೇವರು? ಆತನು ಒಂದು ಮಗನಾಗಿ ಹುಟ್ಟಿದ. ಇಲ್ಲಿ ಈ ಲೋಕದ ಮೇಲೆ ಯೇಸು ಏನ್ ಮಾಡ್ದ? ಒಂದು ಮಾನವ ರೂಪವಾಗಿ ಜನಿಸಿ ಬಂದ. ಆ ಮಾನವ ರೂಪವಾಗಿ ಜನಿಸಿ ಬಂದಾಗ ಆತನಿಗೆ ಏನಾದದ್ದೇ? ಯಾವ ದಿವ್ಯ ಶಕ್ತಿ ಇದ್ದಿಲ್ಲ, ಯಾವ ಡಿವೈನ್ ಗ್ರೇಸ್ ಆತನಲ್ಲಿ ಇದ್ದಿಲ್ಲ, ಯಾವ ಮಹತ್ವ ಕಾರ್ಯ ಮಾಡುವ ಅಭಿಷೇಕ ಇದ್ದಿಲ್ಲ. ಆತನು ನಾವು ನೀವು ಹುಟ್ಟಿದ ಹಾಗೆ ಮಾನವನಾಗಿ ಹುಟ್ಟಿದ. ಅವನು ಹಂತ ಹಂತವಾಗಿ ನಮ್ಮನ್ನು ಕಲಿಸಲ್ಪಟ್ಟ. ಆತನು ದೇವರ ಮಗನಾಗಿ ಅನಿಸಿಕೊಂಡ. ಇವತ್ತು ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಮಕ್ಕಳೆಂತಂತ ಹೇಳಿ ತನ್ನ ಕೈಗಳನ್ನು ತೆರೆದು ನಿಂತಿದ್ದಾನೆ. ಬರ್ರಿ ನನ್ನ ಹತ್ರ, ನಾನು ನಿಮ್ಮನ್ನು ಅಪ್ಪಿಕೊಳ್ಳುತ್ತೇನೆ. ನಾನು ನೀವು ನನ್ನ ಮಕ್ಕಳು ಅಂತ ಹೇಳಿ ಕಾಯುತ್ತಾನೆ. ನಾನು ನಿಮ್ಮ ಕುರುಬನು ಅಂತ ಹೇಳಲ್ಪಡ್ತಾನೆ. ಆದರೆ ಆತನ ಬಾಹೊಮ್ಮೆ ಯಾರು ಹೋಗಲ್ಲ. ಆತನು ಎಷ್ಟೆಲ್ಲ ಕೈ ಚಾಚಿ ನಿಂತಿದ್ದರು, ಯಾರು ಆತನು ಸ್ವೀಕರಿಸ್ತಾ ಇಲ್ಲ. ಯಾಕಂದರೆ ಆತನ ಮಾರ್ಗದಲ್ಲಿ ತುಂಬ ಕಷ್ಟಗಳು ಬರ್ತವೆ, ದುಃಖಗಳು ಬರ್ತವೆ, ಹಿಂಸೆಗಳು ಬರ್ತವೆ. ಇವೆಲ್ಲವನ್ನು ನಿಮ್ಮಿಂದ
ರೂಲ್ ಮಾಡಲ್ಪಡ್ತಾನೆ ಯೇಸು. ಜನರು ಏನಂತಾರೆ, ನಾವು ದೇವರ ರಾಜ್ಯಕ್ಕೆ ಸೇರ್ಬೇಕಾದ್ರೆ ಬಹಳಷ್ಟು ಶ್ರಮೆ ಪಡಬೇಕಾಗ್ತದ, ಕೆಟ್ಟದನ್ನು ತೊರೆಯಬೇಕಾಗ್ತದ, ಕೆಟ್ಟದನ್ನು ಮಾಡದೆ ನಾವು ಈ ಜೀವನದಲ್ಲಿ ಯಾವ ರೀತಿಯಾಗಿ ಗೆಲ್ಲಬಹುದು, ನಮ್ಮನ್ನು ಉಳಿಸುವ ಯಾರು, ತಿನ್ನಿಸುವವರು ಯಾರು? ದೇವರು ಮತ್ತಾಯನಲ್ಲಿ ಬರೀತಾನೆ, ನಾನು ಹುಲ್ಲಿಗೆ ಹೂವಿಗೆ ಹಾರಾಡೋ ಪಕ್ಷಿಗಳಿಗೆ ನಾನು ಉಣಿಸ್ದೆ, ನಿಮಗೆ ಉಣಿಸಲ್ಲ ಅಂತ ಕೇಳಲ್ಪಡ್ತಾನೆ. ಆ ಇಸ್ರಾಯೇಲರನ್ನು 40 ವರ್ಷ ಹಗಲು ರಾತ್ರಿ ಊಟ ಮಾಡಿಸುತ್ತಾ, ಅವರನ್ನು ಕಾಯುತ್ತಾ, ಅಗ್ನಿಸ್ತಂಭ ಮೇಘಸ್ತಂಭ ಅವರ ಮೇಲೆ ಇಳಿಸಿ ಏನ್ ಮಾಡ್ದ? ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ತಂದು ನಿಲ್ಲಿಸಿದ. ಒಂದು ಸಮುದ್ರವು 2 ಭಾಗ ಮಾಡಬೇಕಾದರೆ ಯಾರಿಂದ ಸಾಧ್ಯವಿದೆ ಹೇಳಿ? ಯಾರಿಂದ ಸಾಧ್ಯವಿಲ್ಲ. ಆತನು ತನ್ನ ಮಕ್ಕಳಿಗಾಗಿ ಆತನು ವಾಗ್ದಾನ ಮಾಡಿದ ವಾಗ್ದಾನವನ್ನು ನೆರವೇರಿಸುವಂತ ದೇವರಾಗಿದ್ದಾನೆ. ಇವತ್ತು ನಿಮ್ಮನ್ನು ಯಾವ ರೀತಿಯಾಗಿ ಉಪವಾಸ ಇಡ್ತಾನೆ, ಇವತ್ತು ನಿಮ್ಮನ್ನು ಯಾವ ರೀತಿಯಾಗಿ ರೋಗದಲ್ಲಿ ಇಡ್ತಾನೆ, ಇವತ್ತು ನಿಮಗೆ ಯಾವ ರೀತಿಯ ಚಿಂತೆಯಲ್ಲಿ ಇಡ್ತಾನೆ, ಇಡುವುದಕ್ಕೆ ಸಾಧ್ಯವಿಲ್ಲ. ನೀವು ಆತನ ಬಳಿ ಹೋಗುವರಿಲ್ಲ, ನೀವು ಆತನಿಗೆ ಮೊರೆ ಇಡುವರಿಲ್ಲ, ನೀವು ಆತನ ಮಾರ್ಗದಲ್ಲಿ ನಡೆಯುವುದಿಲ್ಲ. ಆತನ ಯಜ್ಞಗಳು, ಆತನ ಮಾರ್ಗ, ಆತನ ಸತ್ಯತೆ, ಆತನ ನಿಜವಾದ ಪ್ರಕಾಶ ರೂಪ ನೋಡಿಲ್ಲ, ಆತನ ಬೆಳಕು ನೋಡಿಲ್ಲ. ನಾವು ಆದಿ ಕಾಂಡದಲ್ಲಿ ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು. ನಾವು ಯೋಹನ 1 ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು. ಯಾರು ಈ ವಾಕ್ಯ? ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನ ಬೆಳಕಾಗಿ ನಮ್ಮಲ್ಲಿ ಇಳಿದು ಬಂದ. ಇಲ್ಲಿ ನಾವು ಆತನ ಮಕ್ಕಳಾಗಬೇಕಂದ್ರೆ ಪವಿತ್ರಾತ್ಮನ ಅನುಸಾರವಾಗಿ ನಡಿಬೇಕು, ದೇವರ ಮಾರ್ಗದಲ್ಲಿ ನಡೆಯಬೇಕು. ಯಾವಾಗ ನಾವು ಸಂಪೂರ್ಣವಾಗಿ ಒಳಗಾಗುತ್ತೇವಲ್ಲ, ಆತನಿಗೆ ನಾವು ಮಕ್ಕಳಾಗುತ್ತೇವೆ. ಇಲ್ಲಂದರೆ ನೀನು ಎಷ್ಟೇ ಒಳ್ಳೆ ಕಾರ್ಯ ಮಾಡು, ಎಷ್ಟೇ ಅದ್ಭುತ ಕಾರ್ಯಗಳು ಹೇಳು, ನೀನು ಎಷ್ಟೇ ಬಲವಾದ ಸಾಕ್ಷಿಗಳು ಕೊಡು, ಅದು ದೇವರ ರಾಜ್ಯಕ್ಕೆ ಮುಟ್ಟುವುದಿಲ್ಲ. ಎಲ್ಲಿವರೆಗೆ ನೀನು ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಯೇಸುವನ್ನು ಹಗಲಿರುಳು ಧ್ಯಾನಿಸುತ್ತಾ, ಆತನೇ ಸರ್ವಶಕ್ತನು, ಆತನೇ ನಿನ್ನ ಮಾರ್ಗ, ಆತನೇ ನಿನ್ನ ಸತ್ಯ, ಆತನೇ ನಿನ್ನ ಜೀವವಂತ ಹೇಳಿಕೊಳ್ಳುವುದವರೆಗೂ ಆತ ನಿನ್ನನ್ನು ನೋಡುವನಿಲ್ಲ. ಯಾಕಂದ್ರೆ ನಿನ್ನ ಹತ್ರ ದುಷ್ಟಾತ್ಮನ ಸೈನ್ಯನು ಓಡಾಡ್ತಾ ಇರ್ತಾನೆ, ದುಷ್ಟಾತ್ಮನ ನಿನ್ನ ಮೇಲೆ ಹಾವಿಯಾಗುತ್ತಾನೆ, ದುಷ್ಟಾತ್ಮನ ನಿನ್ನನ್ನು ದಂಡಿಸುತ್ತಾನೆ, ಸೈತಾನ ನಿನ್ನನ್ನು ಮಾರ್ಗವನ್ನು ತೊರೆಯುತ್ತಾನೆ, ನಿನಗೆ ಆಸೆ ಹುಟ್ಟಿಸುತ್ತಾನೆ. ಐಶ್ವರ್ಯದ ಒಂದು ಏನ್ ಮಾಡ್ತಾನ? ಹುಚ್ಚಿಸುತ್ತಾನೆ. ಅವರಿಂದ ದ್ರೋಹ ಮಾಡಿ ದುಡ್ಡು ಗಳಿಸು, ಇವರ ಮನೆಯಿಂದ ದುಡ್ಡು ಗಳಿಸು, ಇವರ ಮನೆಯಿಂದ ದುಡ್ಡು ಗಳಿಸು, ಇವರನ್ನು ಹಾಳು ಮಾಡಿ ದುಡ್ಡು ಗಳಿಸು. ಇದು ಸೈತಾನನ ಕಾರ್ಯದ. ಇದೆಲ್ಲ ಕಾರ್ಯದಲ್ಲಿ ನಾವು ಎಲ್ಲಿ ಸೈತಾನ ಆಗ್ತೇವೆ ನಮಗೆ ಗೊತ್ತಾಗಲ್ಲ. ನಾವು ಸೈತಾನನ ಮಕ್ಕಳಾಗಿ ಹೋಗುವುದಕ್ಕಿಂತ ಒಂದೇ ಪೈಕಿ ಮರಣ ಹೊಂದಿ ಯೇಸುವಿನ ಜೊತೆ ಹೋಗುವುದೇ ಎಷ್ಟು ಉತ್ತಮ. ಆತನು ಏನ್ ಹೇಳಿದಾನೆ? ಪಾಪವನ್ನು ತೊರಿರಿ, ನನ್ನನ್ನು ಅಂಗೀಕರಿಸಿರಿ, ದೀಕ್ಷೆ ಸ್ನಾನ ಮಾಡ್ಕೊರಿ, ನನ್ನ ಒಡಂಬಡಿಕೆಯಲ್ಲಿ ಪಾಲಾಗಿರಿ, ದಿನನಿತ್ಯ ನನ್ನಲ್ಲಿ ಸೇವಿಸಿರಿ ಅಂತ ಹೇಳಿಕೊಳ್ಳುತ್ತಾನೆ. ಅಂತ ಪರಿಶುದ್ಧಾದ ದೇವರನ್ನು ನಾವು ಮರಿತೀವಿ. ನಾವು 2ನೇ ವಾಕ್ಯ ನೋಡ್ತೀವಿ, ಗಲಾತ್ಯ ಬರೆದ ಪತ್ರಿಕೆ 5ನೇ ಸಂಧಿ 17ನೇ ವಚನ ತೆಗೆದು ಯಾರಿಗಾದ್ರೂ ಸಿಕ್ಕಿದ್ರಾ? ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿದೆ. ಆಮೇಲೆ ಏನದ? ಶರೀರ ಅಭಿಲಾಷೆಗಳು. ನಾವು ಮುಂದೆ ನೋಡ್ತೇವೆ ಈ ಶರೀರ ಅಭಿಲಾಷೆಗಳು ಯಾವ್ಯಾವ ಅಂತ ಮುಂದೆ ಓದಿದಾಗ ನಮಗೆ ಗೊತ್ತಾಗಲ್ಪಡ್ತದ. ನಾವು ಮಾನವರು ಏನ್ ಮಾಡ್ತೇವೆ? ಶರೀರ ಅಭಿಲಾಷೆಗಳು, ಕಾಮ, ಏನು ಸೆಕ್ಸುವಲ್ ಲೈಫು, ನಮಗೆ ಅದು ಬೇಕು, ಇದು ಬೇಕು, ಅವ್ರಿಗೆ ಹಾಳು ಮಾಡಬೇಕು, ಇದೇ ನಮ್ಮ ಜೀವಿತದಲ್ಲಿ ಇರ್ತದ. ನಾವು ಮಾಡಬೇಕಾದ ಒಂದಾದ್ರೂ ಒಳ್ಳೆ ಕಾರ್ಯಗಳು ನಡೆಯುವುದಿಲ್ಲ. ಆತನ ಮಾರ್ಗದಲ್ಲಿ ಬದುಕುವುದು ನಮ್ಮ ಶರೀರದ ಆಶೆಗಳಿಗೆ ಕೊಲ್ಲಬೇಕು. ಪೈಲೆ ಯಾವುದು ನಾವು ಮುಂದೆ ಹೋದ್ರೆ ಒಬ್ಬರಿ ಶರೀರ ಅಭಿಲಾಷೆಗಳೆಲ್ಲವೋ ನೋಡಲು ಬರ್ತದೆ. ಆತ್ಮನು ಅಭಿಲಾಷಿಸುವ ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ನೀವು ಒಂದೊಂದು ಹೋಗುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ. ನೇಮನಿಷ್ಠೆಗಳಿಗೆ ಏನದ? ಅಧೀನರಲ್ಲ. ನೋಡ್ರಿ ಏನೇನವ ನಮ್ಮ ಶರೀರದಿಂದ ಬರುವುದು ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಅವೆ. ಯಾವೆಂದರೆ
ಜಾರತ್ವ, ಬಂಡುತನ, ನಾಚಿಕೆಗೆಟ್ಟತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕುತನ, ದೌರ್ಜನ್ಯ, ಇವುಗಳೇ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳು ನಡೆಸುವುದಾದರೆ ದೇವರ ರಾಜ್ಯಕ್ಕೆ ಬಾಧರಾಗುವುದಿಲ್ಲ. ನೋಡಿ, ಇವೆಲ್ಲ ಮಾಡಿದ್ರೆ ಏನದ, ದೇವರ ರಾಜ್ಯಕ್ಕೆ ಬಾಧರಾಗುವುದಿಲ್ಲ ಮತ್ತು ದೇವರ ಮಕ್ಕಳೆಂತೆಂದು ಯಾರು ಅನಿಸಿಕೊಳ್ಳುವರಿಲ್ಲ. ಈ 14 ದೊಡ್ಡತನಗಳು, ಶರೀರ ಅಭಿಲಾಷೆಗಳು ನಮ್ಮಲ್ಲಿ ಹುಟ್ಟಿ ನಮ್ಮಲ್ಲಿ ಜನಿಸುತ್ತವೆ. ಎಲ್ಲಿವರೆಗೆ ನಾವು ಇವೆಲ್ಲವನ್ನು ತೊರೆದು ಯೇಸುವಿನ ಮಕ್ಕಳಾಗಿ ಯೇಸುವಿನ ಫಲದ ಮೇಲೆ ನಡೆಯುವುದಿಲ್ಲ, ಅಲ್ಲಿವರೆಗೆ ಇವೆಲ್ಲ ಅಭಿಲಾಷೆಗಳು ಏನಾಗ್ತವ, ನಮ್ಮ ನಾಡಿಯಲ್ಲಿ ನರಳಾಡ್ತಾ ಇದ್ದೇವೆ. ನಾವೇನ್ ಮಾಡ್ತೇವೆ, ನಮ್ಮನ್ನು ನಾವೇ ಮಾಡೋದಲ್ಲದೆ ನಮ್ಮಿಂದ ಹುಟ್ಟಿದ ಸಂತಾನಕ್ಕೂ ಅದೇ ಸಿಗಲ್ಪಡ್ತದೆ. ಯಾಕಂದ್ರೆ ಅವು ಶುದ್ಧೀಕರಣ ಆಗುವುದಿಲ್ಲ. ನೀನು ಪಾಪ ಮಾಡಿದಿ, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ಕಿರಿ ಮೊಮ್ಮಕ್ಕಳು, ಎಷ್ಟೋ ತಲೆಮಾರಿವರೆಗೆ ಈ ಪಾಪದ ಹಾದಿಯಲ್ಲಿ ನಡೆಯುವಂತರಾಗಿದ್ದೀರಿ. ಈ ಪಾಪದ ಮಾರ್ಗದಲ್ಲಿ ನಡೆದು ನೀವು ಪಾಪವನ್ನು ಏನ್ ಮಾಡ್ತಾ ಇದ್ದೀರಿ, ಇಚ್ಛಿಸುತ್ತಾ ಇದ್ದೀರಿ. ಪಾಪವನ್ನೇ ಏನ್ ಮಾಡ್ತಾ ಇದ್ದೀರಿ, ಮರೆಯದೆ ಅಂತ ಹೇಳಿ ಎತ್ತಲ್ಪಡ್ತಾ ಇದ್ದೀರಿ. ದೇವರ ರಾಜ್ಯ, ದೇವರ ಫಲ, ದೇವರ ವರಗಳು ನೀವು ಯಾರು ಅನುಭವಿಸುತ್ತಾ ಇಲ್ಲ. ದೇವರು ಏನ್ ಮಾಡಿದ, ನಮಗೆ ಬಹಳಷ್ಟು ಪ್ರೀತಿ ಮಾಡಿದ್ದಾನೆ. ಆತನ ಏನ್ ಕೊಟ್ಟಿದ್ದಾನೆ ನಮಗೆ, ಆತನ ಏನ್ ಕೊಟ್ಟಿದ್ದಾನೆ ಅಂತ ಹೇಳಿ ಯಾರು ಕೇಳ್ತೀರಿ? ನಿಮಗೆ ಮೊದಲನೇದಾಗಿ ನಿಮಗೆ ಶ್ವಾಸ, ಈ ಉಶ್ವಾಸ ಆಡ್ತಿರಲ್ಲ, ಈ ಶ್ವಾಸ ನಿಮಗೆ ಕೊಡಲ್ಪಟ್ಟಿದ್ದಾನೆ. 1 ಸೆಕೆಂಡ್, 1 ನಿಮಿಷ, ಮಿನಿಮೈಸ್ ಸೆಕೆಂಡ್, ಇದು ಎಲ್ಲಾದ್ರೂ ನಿಂತಲ್ಲ, ನೀವು ಜೀವಿತವಾಗಿರಲಿ. ಇವತ್ತೇನ್ ಕೊಟ್ಟಿಲ್ಲ ದೇವರು ನಿಮಗೆ? ಒಳ್ಳೆ ಕುಟುಂಬ ಕೊಟ್ಟ, ಉಲ್ಲಾಸ ಕೊಟ್ಟ, ಜಾಯ್, ನಿಮಗೆ ಉಲ್ಲಾಸ ಕೊಟ್ಟ, ಹಣ ಕೊಟ್ಟ, ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಆಶೀರ್ವಾದ ಮಾಡ್ದ. ಈ ಲೋಕದಲ್ಲಿ ಕಾರ್ಯ ಮಾಡ್ತಾ ಇದ್ದೀರಾ. ಇಷ್ಟು ಪಾಪದ ಕೆಲಸ ಮಾಡಿದರೂ ದೇವರು ಏನ್ ಮಾಡ್ದ, ನಿಮ್ಮನ್ನು ಎತ್ತಲ್ಪಟ್ಟ, ಪ್ರೀತಿ ಮಾಡ್ದ, ಪ್ರೀತಿ ಸ್ವರೂಪಿಯಾದ, ತಾನು ಪಾಪಿಯಾದ, ಸಿಲುಬೆದ ಮೇಲೆ ಹೋದ, ಸಿಲುಬೆದಿಂದ ಮರಣ ಹೊಂದ, ಮರಣದಿಂದ ಮೃತ್ಯುಂಜಯನಾಗಿ ಎದ್ದ, ಮತ್ತೆ ಪರಲೋಕಕ್ಕೆ ಆಹೋರಣರಾದ. ಹೋಗುವಾಗ ತಾನು ಹಾಗೆ ಹೋಗಿಲ್ಲ, ಆತನ ಪವಿತ್ರಾತ್ಮ ನಮ್ಮ ಮೇಲೆ ಇಳಿಸಿ ಹೋದ. ಆ ಪವಿತ್ರಾತ್ಮ ದೇವರಿಗೂ ತಮ್ಮ ನಿತ್ಯ ನಮ್ಮಲ್ಲಿ ಮಾತಾಡುತ್ತದೆ. ಆದರೆ ನಾವೇನ್ ಮಾಡ್ತೇವೆ, ಶರೀರ ಅಭಿಲಾಷದಲ್ಲಿ ಬಿದ್ದು ಶರೀರ ಒಂದು ಅನುಸಾರವಾಗಿ ನಾವು ನಡೆಯಲ್ಪಡ್ತೇವೆ. ಈ ಶರೀರ ಅಭಿಲಾಷಗಳು ನಮ್ಮಿಂದ ಹೋಗ್ಬೇಕಾದರೆ ನಾವು ಏನ್ ಮಾಡಬೇಕು? ದೇವರ ಫಲಗಳ ಮೇಲೆ ನಡೀಬೇಕು. ಆ ದೇವರ ಫಲಗಳು ಯಾವುವ? ಈ ದೇವರ ಫಲ ಅಂದ್ರೆ ಏನು? ದೇವರಿಗೆ ಅನುಸಾರವಾಗಿ ನಡೆಯುವುದು, ದೇವರ ಮಾರ್ಗದಲ್ಲಿ ನಡೆಯುವುದು, ಆತ್ಮನಲ್ಲಿ ನಡೆದುಕೊಳ್ಳುವುದು ಪ್ರತಿದಿನ ನಮ್ಮನ್ನು ಸಾಮರ್ಥ್ಯಕ್ಕೆ ಒಯ್ಯುತ್ತದೆ. ನಾವೇನ್ ಮಾಡಿ ಪ್ರತಿದಿನ ಆತ್ಮದಲ್ಲಿ ನಡಿಬೇಕಂದ್ರೆ ಇನ್ನೊಬ್ಬರನ್ನು ಬೈಯಬಾರದು, ಇನ್ನೊಬ್ಬರು ದ್ವೇಷಿಸಬಾರದು. ಈ 14 ಫಲಗಳಲ್ಲಿ ಯಾವ 14 ಶರೀರ ಅಭಿಲೇಷಗಳನ್ನು ಬಿಟ್ಟು ದೇವರು ಕೊಟ್ಟಿದ 9 ಫಲಗಳ ಮೇಲೆ ನಡಿಬೇಕು. ಆಮೇಲೆ ಮುಂದಿನ 9 ಫಲಗಳು ಓದಿರಿ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇವುಗಳೇ. ಈ 9 ಫಲಗಳಲ್ಲಿ ಯಾವಾಗ ನಿಲ್ಲುತ್ತೀರಿ ಅಂದ್ರೆ ಪ್ರಾರ್ಥನೆಯಲ್ಲಿ ನಿರಂತರವಾಗಿದ್ದಾಗ, ಪ್ರಾರ್ಥನೆ ಜೀವಿತ ನಿಮ್ಮಲ್ಲಿ ಹೆಚ್ಚಾದಾಗ. ಎಲ್ಲಿವರೆಗೆ ನೀವು ಪ್ರಾರ್ಥನೆಯಲ್ಲಿ ನಿರಂತರವಾಗಿರುವುದಿಲ್ಲಲ್ಲ, ದೇವರು ನಿಮ್ಮನ್ನು ನೋಡುವಂತರಿಲ್ಲ. ಯಾಕಂದ್ರೆ ದೇವರು ಪ್ರತಿನಿತ್ಯ ನಿಮಗಾಗಿ ಕಾಯುತ್ತಿದ್ದಾನೆ. ನನ್ನ ಮಗ ಯಾವಾಗ ನನ್ನ ಬಳಿ ಬರ್ತಾನೆ, ನನ್ನ ಮಗ ನನ್ನಲ್ಲಿ ಯಾವಾಗ ವಾಸಿಸುತ್ತಾನೆ, ನನ್ನನ್ನು ಯಾವಾಗ ಅಂಗೀಕರಿಸುತ್ತಾನೆ, ನಾನು ಯಾವಾಗ ಪರಲೋಕ ರಾಜ್ಯದಲ್ಲಿ ಆತನಿಗಾಗಿ ಒಂದು ಗುಡಾರವನ್ನು ಕಟ್ಟಬೇಕು, ಆತನಿಗೆ ಸುರಕ್ಷಿತವಾಗಿರಬೇಕು, ತೋಳಗಳ ಮಧ್ಯದಿಂದ ಅವನನ್ನು ಬಿಡಿಸಬೇಕಂತ ಹೇಳಿ ಮಾಡ್ತಾನೆ. ದೇವರು ಇಚ್ಛಿಸುತ್ತಾನೆ. ನಾವೇನ್ ಮಾಡ್ತೇವೆ? ಶರೀರ ಅಭಿಲಾಷ, ಇನ್ನೊಬ್ಬರಿಗೆ ಹಾಳು ಮಾಡೋದು, ಇನ್ನೊಬ್ಬರು ಮೋಸ ಮಾಡೋದು, ಹಗಲತನ, ವಿಗ್ರಹಧನೆ, ಮಾಟ ಮಂತ್ರ, ಜಗಳ, ಹೊಟ್ಟೆ ಕಿಚ್ಚು, ಬೈಗಳು, ಇವೆಲ್ಲವೇನ್ ಮಾಡಿದ್ದೇವೆ? ತುಂಬಿಕೊಂಡು ತೊಂದು ಇನ್ನೊಬ್ಬರ ಮೇಲೆ ಹಾಕ್ತಾ ಇದ್ದೇವೆ. ನೀವು ಹಾಕುವುದಲ್ಲದೆ ನಿಮ್ಮ ಕುಟುಂಬವು ನರಕದಲ್ಲಿ ಬೀಳ್ತಾ ಇದೆ, ನೀವು ನರಕದ ಬಾಧೆ ಹೋಗ್ತಾ ಇದ್ದೀರಿ. ಅದೇ ಒಂದು ಒಳ್ಳೆ ಕಾರ್ಯ. ಯೇಸುವಿಗೆ ನಮ್ಮ ಹೃದಯ ಪಶ್ಚಾತ್ತಾಪ
ಪಶ್ಚಾತ್ತಾಪ ಪಟ್ಟು ನಮ್ಮ ಆತ್ಮನಿಂದ ಅಪ್ಪ ತಂದೆ ಯೇಸುವೇ ನಮ್ಮನ್ನು ಕ್ಷಮಿಸು, ನಾವು ಎಷ್ಟೆಲ್ಲ ಪಾಪಗಳು ಮಾಡಿದ್ದೇವೆ, ಪಾಪದ ದೆಸೆಯಿಂದ ನಾವು ಮುಳುಗಿದ್ದೇವೆ, ಇವತ್ತು ನಮ್ಮಲ್ಲಿ ಬಲವಾದ ಕಾರ್ಯ ನಡೆಸು ಅಂತ ಹೇಳಬೇಕು. ನಾನು ಒಂದು ಚಿಕ್ಕ ಕಥೆ, ಇದು ಕಥೆ ಎಲ್ಲ ನಿಜವಾಗಿ ಆಗಿದ್ದು ನಾನು ಹೇಳಲ್ಪಡ್ತೇನೆ. ಒಬ್ಬ ನಿಕೋಲಸ್ ಎಂಬ ಹುಡುಗ ಇರ್ತಾನೆ, ನಿಕ್ಕಿ, ಈ ಒಬ್ಬ ಗ್ಯಾಂಗ್ಸ್ಟರ್ ಇರ್ತಾನೆ, ಅವನು ಬಹಳ ದೊಡ್ಡ ಗ್ಯಾಂಗ್ಸ್ಟರ್. ಅವನು ಯಾರಿಗಂದ್ರೆ ಅವ್ರಿಗೆ ಕೊಲ್ಲುವುದು, ಅವ್ರ ದೌರ್ಜನ್ಯ ಮಾಡುವುದು ಅವನ ಕೆಲಸ. ಯಾಕಂದ್ರೆ ಚಿಕ್ಕನಿಂದ ಅವನಿಗೆ ಎಲ್ಲವೂ ಅಂಥದೇ ಒಂದು ಗೆಳೆತನ ನಡೀತದೆ. ಅವನ ತಂದೆ ತಾಯಿ ತಿರಸ್ಕಾರ ಪಡಿಸ್ತಾರೆ. ಆತನ ಏನ್ ಮಾಡ್ತಾನ, ಅಂತ ಒಂದು ಕೆಟ್ಟವಾದ ಸಂಗಾತಿಯನ್ನು ಹಿಡಿದು ದೊಡ್ಡ ಒಂದು ಗ್ಯಾಂಗ್ಸ್ಟರ್ ಆಗ್ತಾನೆ. ಆಗಿದಾಗ ಈ ನಿಕ್ ಕೊಲೆ ಸಂಬಂಧ ಕೂರೆ ಸಂಬಂಧ ಏನ್ ಮಾಡ್ತಾನೆ, ಎಲ್ಲಂದ್ರೆ ಕೊಲೆ ಮಾಡುವುದು, ದುಡ್ಡು ಲೂಟಿ ಮಾಡುವುದು, ಕಳ್ಳತನದಲ್ಲಿ ಹೊಡೆಯುವುದರಲ್ಲಿ ಎಷ್ಟೆಲ್ಲ ಮಹಾರಥ ಆಗ್ತಾನೆ. ಗ್ಯಾಂಗ್ಸ್ಟರ್ಗೆ ಒಂದು ದೊಡ್ಡ ಬಲವಾದ ಏನಾಗ್ತಾನ, ದೊಡ್ಡ ವ್ಯಕ್ತಿ ಆಗ್ತಾನೆ. ಅಲ್ಲಿ ಒಬ್ಬ ಡೇವಿಡ್ ಎನ್ನುವ ಪಾಸ್ಟರ್ ಬರ್ತಾರೆ. ಬಂದಾಗ ಆ ಗ್ಯಾಂಗ್ಸ್ಟರ್ ಹತ್ರ ಹೋಗ್ತಾನೆ. ಹೋಗಿ ನಾನು ನಿನಗೆ ಪ್ರೀತಿ ಮಾಡ್ತೇನೆ ಅಂತ ಹೇಳಲ್ಪಡ್ತಾನೆ. ನೋಡ್ರಿ, ಆತನ ಏನು ಹೇಳಲ್ಲ, ನಿನಗೆ ದೇವರು ಕರೆದಿದ್ದಾನೆ, ದೇವರು ನಿನಗೆ ಮಾತಾಡ್ತಾನೆ, ದೇವರು ನಿನ್ನ ಸಮ್ಮುಖದಾಗಿದ್ದಾನೆ, ನಿನಗೆ ದೇವರು ನಡ್ಕೋಕ್ ಹಾಕಲ್ಲ, ದೇವರು ನಿನಗೆ ಒಲಿಗೊಯ್ಯಲ್ಲ, ನೀ ಪಾಪ ಮಾಡತ್ತಿದಿ, ನೀ ಪಾಪಿ ಇದ್ದೀರಿ. ಆ ಡೇವಿಡ್ ಪಾಸ್ಟರ್ ಆ ರೀತಿಯಾಗಿ ಹೇಳಲ್ಲ. ಆತನ ಏನು ಹೇಳ್ತಾನ, ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ. ಅವಾಗ ಆ ಗ್ಯಾಂಗ್ಸ್ಟರ್ ಅಂತ ಅವನಿಗೆ ಒಂದು ಹೊಡಿತಾನ, ಮೆಲಿತನ ರಬ್ಡಾಸ್ ಬಡಿತಾನ. ಹೊಡೆದಾಗ ಗ್ಯಾಂಗ್ಸ್ಟರ್ ತತ್ತರಿಸ್ತಾನ, ಹೊಡಿಲತಾನ, ನೀ ನಾನು ಹೊಡಿ, ತುಂಡು ತುಂಡು ಮಾಡಿ ಪೀಸ್ ಪೀಸ್ ಮಾಡು. ಆದ್ರೆ ಆ ಪೀಸ್ ಒಳಗಿಂದ ನಾ ಒಂದೇ ಹೇಳ್ತೆ, ನಾ ನಿನಗೆ ಪ್ರೀತಿಸುತ್ತೇನೆ ಅಂತ ಹೇಳ್ತಾನ. ಏನ್ ಹೇಳ್ದ ಪೌಲ, ಏನ್ ಮಾಡ್ದ, ಪ್ರೀತಿನೇ ಶ್ರೇಷ್ಠವಾಗಿ ಹೇಳ್ದ. ಆ ಪೌಲನ ಮಾತು ಆತನಿಗೆ ಬಂತು. ಆ ಕೊರಿಂಥದಲ್ಲಿ ಬರೆಯಲು ಬಂದದ, ಯಾವುದು ಪ್ರೀತಿಯೇ ಶ್ರೇಷ್ಠದಂತ ಹೇಳಿದಾಗ ಆತನ ಏನ್ ಮಾಡ್ತಾನ, ಆತನ ಹೊಡೆದಿದ್ದಾಗು, ಆ ನಿಕೋಲಸ್ ಹೊಡೆದಿದಾಗ ಏನ್ ಮಾಡ್ತಾನ, ನಿಕ್ಕಿ ಹೊಡೆದಾಗು ಈ ಪಾಸ್ಟರ್ ಡೇವಿಡ್ ಏನ್ ಮಾಡ್ತಾನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳಲ್ಪಡ್ತಾನೆ. ಆ ಮತ್ತೆ ಹೊಡಿತಾನೆ. ಆದ್ರೂ ಪಾಸ್ಟರ್ ಎರಡೇ ಮಾತು ಹೇಳ್ತಾನ, ಅವನು ಕಾರ್ ತೆಗಿತಾನ, ಅವನ ಕಾರ್ ಅವನಿಗೆ ಕೊಡ್ತಾನೆ ಕೈಯಲ್ಲಿ, ನಾನು ಹೊಡಿ, ಇಲ್ಲೇ ಕೊಲೆ ಹಾಕು, ಗನ್ನಿಂಗ್ ಶೂಟ್ ಮಾಡು, ಆದ್ರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನೋಡ್ರಿ, ಅವನು ಸಭೆಗೆ ಬಾ, ನೀ ಪಾಪಿ ಇದ್ದೀರಿ, ಇದು ಪಾಪದ ಕೆಲಸ ಅಲ್ಲ, ನೀ ಪಾಪದ ಕೆಲಸ ಬಿಡು, ನಿನಗೆ ಮಾರ್ಗ ಸಿಗ್ತದ, ನಿನ್ ನಿತ್ಯ ಜೀವ ಸಿಗ್ತದ ಅಂತ ಹೇಳಲಿಲ್ಲ ಪಾಸ್ಟರು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಯಾಕಂದರೆ ಅವನು ಹುಟ್ಟಿನಿಂದ ಅವನಿಗೆ ಪ್ರೀತಿನೇ ಸಿಕ್ಕಿಲ್ಲ, ಈ ಪ್ರೀತಿ ಎನ್ನುವ ಅರ್ಥನೇ ಗೊತ್ತಿಲ್ಲ. ಆತನಿಗೆ ಪ್ರೀತಿಯ ಬಗ್ಗೆ ಕಲಿಸ್ತಾ ಇದ್ದಿದ್ದ ದೇವರ ಆತ್ಮನು ಏನಾಗಿತ್ತು, ಪಾಸ್ಟರ್ ಡೇವಿಡನಲ್ಲಿ ನುಗ್ಗಿತ್ತು. ಆ ಪವಿತ್ರ ಆತ್ಮ ದೇವರು ಮಾತಾಡ್ತಾ ಇದ್ದೀನು, ಮಗನೇ ನಿನಗೆ ಯಾರು ಪ್ರೀತಿ ಕೊಟ್ಟಿರಲ್ಲ, ನಾನು ನಿನಗೆ ಪ್ರೀತಿ ಕೊಡ್ತೇನೆ ಬಾ ಅಂತೇಳಿ ದೇವರು ಕರಿತಾ ಇದ್ದ. ಇಲ್ಲಿ ಪಾಸ್ಟರ್ ಡೇವಿಡ್ ಕರಿತಾ ಇದ್ದಿಲ್ಲ, ಪವಿತ್ರ ಆತ್ಮ ದೇವರು ಯೇಸುವಿನ ಆತ್ಮ ಕರಿತಾ ಇತ್ತು ಅವನಿಗೆ. ಅವಾಗ ಆ ಗ್ಯಾಂಗ್ಸ್ಟರ್ ಏನ್ ಮಾಡ್ತಾನ, ಆ ಕಣ್ಣಿನಿಂದ ನೋಡ್ತಾನ, ಪಾಸ್ಟರ್ ಎಷ್ಟೇ ಹೊಡೆದ್ರು ನಾನು ನಿನಗೆ ಪ್ರೀತಿ ಮಾಡ್ತೆ, ನಾನು ನಿನಗೆ ಪ್ರೀತಿ ಮಾಡ್ತೆ ಅಂತ ಹೇಳಿದಾಗ ಆ ಗ್ಯಾಂಗ್ಸ್ಟರ್ ಅಲ್ಲಿಂದ ಹೋಗಲ್ಪಡ್ತಾನೆ. ಓ, ಈತನು ಪಾಸ್ಟರ್ ಇದ್ದಾನೆ, ಕಳಕಳಿ ಹೊಡೆದರು ಅವನಿಗೆ, ಆದ್ರೆ ಹೃದಯದಲ್ಲಿ ಅವನನ್ನು ಯಾರು ಪ್ರೀತಿಸಿಲ್ಲ. ಇವನು ಗೌಡೆಕೋರ, ಇನ್ನೊಬ್ಬರನ್ನು ಕೊಲ್ಲುವನು, ಇನ್ನೊಬ್ಬರ ಮೇಲೆ ಹತ್ಯೆ ಮಾಡ್ತಾನೆ, ದೌರ್ಜನ್ಯ ಮಾಡ್ತಾನೆ, ಯಾರು ಪ್ರೀತಿಸೋದಿಲ್ಲ. ಅವನಿಗೆ ನೋಡಿದರೆ ಓಡಿ ಹೋಗುವಂತರು. ಆದರೆ ಪಾಸ್ಟರ್ ದೇವರ ಆತ್ಮ, ಪವಿತ್ರ ಆತ್ಮ ದೇವರು, ಇವತ್ತು ನಾವು ನೀವು ಯಾರಾದ್ರೂ ಕೆಟ್ಟರನ್ನು ನೋಡಿದಾಗ ಏನ್ ಮಾಡ್ತೇವು, ಇವನು ಪಾಪಿ, ಇವನಲ್ಲಿ ಯಾರಿಲ್ಲ, ಇವನ ಬಳಿ ಹೋಗ್ಬೇಡ್ರಿ, ನಾವು ಹಾಳಾಗ್ತೇವೆ. ನೋ, ಅವನನ್ನು ಸುಧಾರಿಸುವುದಕ್ಕೆ ಯೇಸು ಕ್ರಿಸ್ತನಲ್ಲಿ ನಿಂತಿದ್ದಾನೆ. ಆತನ ಸೇವಕರು, ಆತನ ದಾಸರಿಗೆ ಇಡ್ತಾನೆ. ನೋಡಿರಿ, ಆ ಒಂದು ಗ್ಯಾಂಗ್ಸ್ಟರ್ ಏನ್ ಮಾಡ್ತಾನ, ಎಲ್ಲಿ ಡೇವಿಡು ಸಭೆ ನಡೆಸಲ್ಪಡ್ತಾ ಇರ್ತಾನಲ್ಲ ಆ ಸಭೆಗೆ ಹೋಗ್ತಾನೆ. ಮೊದಲನೇದಾಗಿ ಅಂಜಿ ಅಂಜಿ ಹೋಗ್ತಾನ. ಅವನಿಗೆ ಎಷ್ಟೋ ಜನರನ್ನು ಕೊಂದಿದ್ದಾನೆ, ಆ ಕೊಂದಿದಕ್ಕೆ ಅವನಿಗೆ ಏನು ನೋವೇ ಇದ್ದಿಲ್ಲ. ಆದ್ರೆ ದೇವರ ಸನ್ನಿಧಿಯಲ್ಲಿ ಬರುವಾಗ ಏನಾಗ್ತದ, ಅವನಿಗೆ ಮರೆಯದೆ ಬಂದು ಬಿಡ್ತದ. ನಾಚಿಕೆ, ನಾ ಇಷ್ಟು ಪಾಪ ಮಾಡಿದೆ. ನೋಡ್ರಿ, ಪಾಸ್ಟರ್ ಅವನಿಗೆ ಹೇಳಿದಾನ, ನಿನ್ ಪಾಪಿ, ದ್ರೋಹಿ, ಸುಳ್ಳುಗಾರ, ಮೋಸಗಾರ, ಕೊಲೆಗಾರ. ನೋ, ದೇವರು ಯಾರಿಗೂ ಹೇಳಲ್ಲ. ಲೋಕದಲ್ಲಿ ಎಲ್ಲರೂ ಪಾಪಿಗಳಾಗಿದ್ದೀರಿ, ಆತನಿಗಾಗಿ ನಾನು ಬಂದಿದೆ ಅಂತ ಹೇಳ್ತಾನ. ಆ ಬರ್ತಾನ,
ಹೋಗಿ ಆ ನಿಕ್ಕಿ ಏನು ಮಾಡ್ತಾನೆ, ಒಂದು ಸೀಟಿ ಮೇಲೆ ಹಿಂದ್ಗಡೆ ಕೂತ್ಕೋತಾನ. ಪಾಸ್ಟರ್ ಎಲ್ಲರಿಗೆ ನೋಡುವಂತನಾಗ್ತಿರ್ತಾನೆ. ಎಷ್ಟೇ ದೊಡ್ಡ ಸಭೆ ಆದರೂ ಯಾರು ಬಂದಿದ್ದಾರೆ ಯಾರಿಲ್ಲ ದೇವರ ಆತ್ಮ ಹೇಳಲ್ಪಡ್ತದ. ಅವಾಗ ಅವನನ್ನು ನೋಡ್ತಾರೆ. ನೋಡಿ ಆತನಿಗೆ ಪ್ರಾರ್ಥಿಸುವಾಗ ಆ ಗ್ಯಾಂಗ್ಸ್ಟರ್ ನಿಕ್ಕಿ ಕೂರಸ್ ಏನ್ ಮಾಡ್ತಾನೆ, ಬಿಕ್ಕಿ ಬಿಕ್ಕಿ ಚಿಕ್ಕ ಮಕ್ಕಳಂತೆ ಅಳೋದು ಸ್ಟಾರ್ಟ್ ಆಗ್ತದ. ಅಳುತ್ತಾನೆ ಅಳುತ್ತಾನೆ ಅಳುತ್ತಾನೆ. ಆ ಗ್ಯಾಂಗ್ಸ್ಟರ್ ಅನ್ನು ಬಿಟ್ಟು ಬಿಟ್ಟು ಏನ್ ಮಾಡ್ತಾನ, ದೇವರ ಸುವಾರ್ತೆ. ಇವಾಗ ಅವನು ದೊಡ್ಡ ಸಭೆ ಅವ, ನೀವು ಹೊಡಿರಿ ಅಲ್ಲೆಲ್ಲ ಸಿಗಲ್ಪಡ್ತಾರೆ ಆತರು. ದೊಡ್ಡ ಸಭೆ, ದೊಡ್ಡ ಪಾಸ್ಟರ್. ಇವಾಗ ಆತನು ಸ್ಪಿರಿಟ್ ಹೇಳ್ತಾ ಇರ್ತಾನ, ವಾಕ್ಯ ಬೇಳ್ತಾನ, ಬಿಡುಗಡೆ ಮಾಡಲ್ಪಡ್ತಾ ಇದ್ದಾನೆ. ನೋಡ್ರಿ ಅಂತ ಒಂದು ಗ್ಯಾಂಗ್ಸ್ಟರ್ ಏನ್ ಮಾಡ್ತಾ ದೇವರು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡ. ಪೌಲನೇನಿದ್ದ ಇದೇ ರೀತಿಯಾಗಿ ಗ್ಯಾಂಗ್ಸ್ಟರ್ ಇದ್ದ, ಕೊಲೆ ಮಾಡುವಂತನಾಗಿದ್ದ. ಎಷ್ಟು ದೊಡ್ಡ ಕಾರ್ಯ ಮಾಡಿದ ಪೌಲನು. ಇವತ್ತು ಎಷ್ಟೆಲ್ಲ ಪಾಪಿಗಳು ಎಷ್ಟೆಲ್ಲ ಪಾಪ ಮಾಡ್ತಾ ಇದ್ದೀರಿ. ದೇವರು ನಿಮಗೆ ಪಾಪದಿಂದ ಲೆಕ್ಕಿಸುವಂತನಿಲ್ಲ. ಆ ಪಾಪಕ್ಕೆ ದಂಡನೆ ಅಲ್ಲಿ ಆಗೋಗ್ತದೆ. ಹೊಸ ಜೀವನಕ್ಕಾಗಿ ನಿಮ್ಮನ್ನು ಕರೀತಾ ಇದ್ದಾನೆ. ಇವತ್ತು ನಿಕ್ಕಿಗೆ ಯಾವ ರೀತಿಯಾಗಿ ಕರೆದಿದ್ದಾನೆ, ಇವತ್ತು ಯಾವ ಡೇವಿಡ್ಗಾಗಿ ಪಾಸ್ಟರ್ಗೆ ಆರಿಸಿಕೊಂಡಿದ್ದಾನೆ. ಇವತ್ತು ನಿಕ್ಕಿ ಇದ್ದೀರಿ ಎಷ್ಟೋ ಜನರು, ದೇವರು ನಿಮಗೆ ಆರಾಧಿಸ್ತಾನೆ. ಎಷ್ಟೋ ಜನರು ಆ ಡೇವಿಡ್ ಪಾಸ್ಟರ್ ಹಂಗೆ ಇದ್ದೀರಿ, ಆ ಡೇವಿಡ್ ಪಾಸ್ಟರ್ ನಿಮ್ಮ ಅಂತ ಕಾರ್ಯ ಮಾಡುವಂತರಾಗಿದ್ದಾರೆ. ಈ ವಾಕ್ಯ ದೇವರ ರಾಜ್ಯಕ್ಕೆ ಮುಟ್ಟಲಿ, ನಿಮ್ಮ ಎಲ್ಲ ಹೃದಯಕ್ಕೆ ಮುಟ್ಟಲಿ. ಯಾಕಂದ್ರೆ ದೇವರ ರಾಜ್ಯದಿಂದ ನಿಮ್ಮನ್ನು ವಾಕ್ಯ ಕೇಳಿಸಿಕೊಂಡಿದ್ರಿ. ಅದಕ್ಕೆ ನಾವು ಆತ್ಮನಿಂದ ಹುಟ್ಟಬೇಕು, ನಾವು ಫಲ ಮೇಲೆ ನಡಿಬೇಕು. ಫಲಗಳಂದ್ರೆ ಏನು? ಇವೆಲ್ಲ ದೇವರ ರಾಜ್ಯದ ಮೇಲೆ ನಡೆಯೋದು, ದೇವರ ಮಾತು, ದೇವರ ಕಾರ್ಯದಲ್ಲಿ ನಡೆಯುವುದೇ ಈ ಆತ್ಮನ ಫಲಗಳಾಗಿದ್ದಾವೆ. ಈ ಆತ್ಮನ ಫಲದಲ್ಲಿ ಯಾರ್ಯಾರು ನಡೀತಾರಲ್ಲ ಅವರಿಗೆ ನಿರಾಶೆ ಇಲ್ಲ, ದುಃಖ ಇಲ್ಲ, ಚಿಂತೆ ಇಲ್ಲ, ಶಾಪಗಳಿಲ್ಲ, ನೋವುಗಳಿಲ್ಲ, ಹಿಂಸೆಗಳು ಕಣ್ಣಿಗೆ ಕಾಣಲ್ಲ. ಒನ್ಲಿ ಜೀಸಸ್ ಜೀಸಸ್ ಜೀಸಸ್. ಈ ವಾಕ್ಯ ನಿಮ್ಮೆಲ್ಲರ ಕೈ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಆಮೇನ್ ಆಮೇನ್.